ಪ್ರಕೃತಿ ಭಗವಂತನ ಸೃಷ್ಟಿ, ಮಾನವನ ಕಲ್ಪನೆಗೂ ಮೀರಿದ ಅನೇಕ ದಿವ್ಯ ಶಕ್ತಿಗಳ ತಾಣ. ನಮ್ಮ ನಿಮ್ಮೆಲ್ಲರ ನಡುವೆ ಇರೋ ಇಂತಹ ಅನೇಕ ಸ್ಥಳಗಳ ಅತೀಂದ್ರಿಯ ಶಕ್ತಿಗಳ ಬಗ್ಗೆ ಚಕಿತಕಾರಿ ಸಂಗತಿಗಳನ್ನ ಅನಾವರಣಗೊಳಿಸೋ ವಿಶೇಷ ಕಾರ್ಯಕ್ರಮವೇ ನಮ್ಮೂರ ದೈವ. ಇದು 500 ವರ್ಷಗಳಷ್ಟು ಪ್ರಾಚೀನತೆ ಹೊಂದಿರುವ ದಿವ್ಯ ದೇಗುಲ. ಇಲ್ಲಿ ಯಾರೂ ಇಲ್ಲದಿದ್ರೂ ಆಗಾಗ ಗಂಟೆಗಳ ಶಬ್ದ ಕೇಳಿ ಬರುತ್ತಿರುತ್ತಂತೆ. ಸಿನಿಮಾ, ರಾಜಕೀಯ ನಟರ ಫೇವರೆಟ್ ಕ್ಷೇತ್ರ ಇದು. ಇಲ್ಲಿ ನೆಲೆಸಿರುವ ದೇವರು ಸಿಕ್ಕಾಪಟ್ಟೆ ಪವರ್ಫುಲ್. ಅಲ್ಪ ಕಾಣಿಕೆ ಅರ್ಪಿಸಿ ಭಕ್ತಿಯಿಂದ ಪ್ರಾರ್ಥಿಸಿದರೆ ಸಾಕಂತೆ ದೊಡ್ಡ ದೊಡ್ಡ ಹರಕೆಯೇ ಈಡೇರುತ್ತೆ. ಹಾಗಾದ್ರೆ ಯಾವುದು ಈ ದೇಗುಲ? ಇಲ್ಲಿರುವ ದೇವರು ಭಕ್ತರ ಬಾಳಿನಲ್ಲಿ ಮಾಡಿರುವ ಪವಾಡಗಳಾದ್ರೂ ಏನು ನೋಡೋಣ ಬನ್ನಿ. ಈ ಕಾಣಿಕೆ ಹಿಡಿದು ಸಂಕಲ್ಪ ಮಾಡುತ್ತಿರುವ ಭಕ್ತಾದಿಗಳು, ಶಕ್ತಿ ಕ್ಷೇತ್ರಕ್ಕೆ ತುಳಸಿ ಅರ್ಪಿಸಿ ಶ್ರದ್ಧೆ ತೋರುತ್ತಿರುವ ಜನರು. ಇದು ಅತಿ ಬಲವಂತ ಪವಾಡ ಪುರುಷನೊಬ್ಬ ನೆಲೆಸಿರುವ ಅತ್ಯಂತ ಶಕ್ತಿ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಆಗಮಿಸೋದು ಇಲ್ಲಿ ನೆಲೆಸಿರುವ ಸ್ವಾಮಿಯ ದರ್ಶನವೇ ಪುಣ್ಯಕರವಂತೆ. ಈ ದೇವರನ್ನ ಪ್ರಾರ್ಥಿಸಿ ಬದುಕಲ್ಲಿ ಒಳಿತು ಕಂಡವರು ಅದೆಷ್ಟೋ ಮಂದಿ ಇದ್ದಾರೆ. ಪ್ರಾಣಕ್ಕೆ ಸಂಚಕಾರ ಇದ್ದವರು ಕೂಡ ಇಲ್ಲಿ ನೆಲೆಸಿರುವ ವಿಸ್ಮಯಕಾರಿ ದೇವರನ್ನ ನೆನೆದು ಅಪಾಯದಿಂದ ಪಾರಾಗುತ್ತಿದ್ದಾರೆ. ಇವರ ಹೆಸರು ಅಪ್ಪುಗೌಡ ಅಂತ. ಸ್ಥಳೀಯರು ಇಲ್ಲಿ ನೆಲೆಸಿರುವ ಸ್ವಾಮಿಯ ಪರಮ ಭಕ್ತರಾಗಿರುವ ಇವರ ಬದುಕಲ್ಲಿ ಅದೊಮ್ಮೆ ಈ ದೇಗುಲದ ಸನ್ನಿಧಾನದ ಬಳಿಗೆ ಯಾರೂ ಊಹಿಸಿರದಂತಹ ಘಟನೆಗಳು ನಡೆದುಬಿಡುತ್ತೆ. ಭಗವಂತನ ಶಕ್ತಿ ಅಪಾರವಾದದ್ದು, ಅದು ಹೇಳಿ ತೀರ್ಲಾರ್ದು ಅಂತ ಶಕ್ತಿ. ಇವತ್ತು ಏನಾದರೂ ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಭಗವಂತ ಕಾರಣ. ನನಗೆ 2023 8ನೇ ತಿಂಗಳು 12ನೇ ತಾರೀಕಲ್ಲಿ ಇಲ್ಲಿ ಒಂದು ಇನ್ಸಿಡೆಂಟ್ ನಡೀತದೆ, ಒಂದು ಹಲ್ಲೆ ನಡೀತದೆ. ಅವತ್ತೊಂದು ದಿನ ನಾನು ಇವತ್ತು ಬದುಕಿ ಉಳಿದಿದ್ದೀನಿ ಅಥವಾ ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ಅಂತಂದರೆ ನನಗೆ ಇದೊಂದು ಅವಕಾಶ. ದೂರಿನ ಅಪ್ಪುಗೌಡ ರಾಜಕಾರಣಿ ಮತ್ತು ಉದ್ಯಮಿ. ಕಳೆದ ವರ್ಷ ಇವರ ಹತ್ಯೆಗೆ ಜೊತೆಯಲ್ಲಿದ್ದವರೇ ಸ್ಕೆಚ್ ಹಾಕಿದ್ರು. ಅದರಂತೆ 2023 ಆಗಸ್ಟ್ 12ರಲ್ಲಿ ಇದೇ ಹೊಳೆ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಹತ್ಯೆಗೆ ಯತ್ನ ನಡೆದಿತ್ತು. 6 ಜನರ ತಂಡ ಬಂದು ಇವರ ಮೇಲೆ ಹಲ್ಲೆ ನಡೆಸಿತ್ತು. ಆದರೆ ಈ ದೇವರ ಕೃಪಾಶೀರ್ವಾದದಿಂದಲೇ ಅವತ್ತು ಇವರ ಜೀವ ಉಳಿದಿತ್ತಂತೆ. ಇದು ಅವರಿಗೆ ಸಿಕ್ಕ 2ನೇ ಜೀವನ ಅಂತಾನೆ ಅವರು ಭಾವಿಸ್ತಾರೆ. ಸಾಕ್ಷಾತ್ ಇಲ್ಲಿ ನೆಲೆಸಿರುವ ಇವರು ನಂಬಿರುವ ದೇವರೇ ನೀಡಿರೋ ಜೀವ ಭಿಕ್ಷೆ ಅಂತಾರೆ ಅಪ್ಪುಗೌಡ. ನಾನು ಹಲವಾರು ಬಾರಿ ಈ ಜನಗಳಿಂದ, ಈ ಹಿತಶತ್ರುಗಳಿಂದ ಸಾಕಷ್ಟು ಕಷ್ಟಕ್ಕೆ ಸಿಗಾಕೊಂಡಿರುವಂಥ ಬೇಕಾದಷ್ಟು ಉದಾಹರಣೆಗಳವ್ರೆ. ನನ್ನ ಜೊತೆಲಿದ್ದೇ ಇವತ್ತಿದ್ದವ್ರು ನಾಳೆ ನನಗೆ ಕೈ ಕೊಟ್ಟಂಥವ್ರವ್ರೆ. ಎಂಥ ಸಂದರ್ಭದಲ್ಲೂ ನಾನು ಕೈ ಬಿಡ್ದೇನೆ ನಾನಿದ್ದೀನಿ ಅನ್ಕೊಂಡೇಳಿ ಇವತ್ತಿನ ತನಕ ಇಲ್ಲಿ ಗಂಟ ನಡ್ಸ್ಕೊ ಬಂದವ್ರೆ. ಇನ್ನು ಮುಂದೇನೂ ಸಹ ಆ ಭಗವಂತನ ಆಶೀರ್ವಾದದಿಂದ ನನ್ನ ಕೈಲಾದಷ್ಟು ಒಳ್ಳೆ ಕೆಲಸಗಳು ಮಾಡ್ಕೊಂಡು ನಾನು ನನ್ನ ಕುಟುಂಬದ ಜೊತೆ, ನನ್ನ ಜನಗಳ ಜೊತೆ ಒಂದು ಒಳ್ಳೆ ಜೀವನ ಸಾಗಿಸ್ಕೊಂಡು ಹೋಯ್ತಾ ಇದ್ದೀನಿ. ಇದಿಷ್ಟಕ್ಕೆಲ್ಲ ಕಾರಣ ಆ ಭಗವಂತನೇ. ಮೇಜರಾಗಿ ನನಗೆ ಒಂದು ಟೈಮಲ್ಲಿ ನನ್ನ ಜೊತೆಲಿದ್ದಂಥವ್ರೆ ನನಗೆ ಮೋಸ ಮಾಡೋದಂಥ ಸಂದರ್ಭದಲ್ಲಿ, ನಾನು ನನ್ನ ಕುಟುಂಬ ರೋಡಿಗೆ ಬರುವಂಥ ಸಂದರ್ಭದಲ್ಲೂ ಭಗವಂತ ನನ್ನನ್ನು ಆ ರೋಡಿಗೆ ಆ ಕಡೆ ತಿರುಗಿ ನೋಡದೇ ಇರುವಂಗಲ್ವಾ. ಇದು ಈ ದೇವರ ಕೃಪೆ. ಈ ಪರಮಾತ್ಮನನ್ನ ನಂಬಿದ ಮೇಲೆ ಭಕ್ತರ ಬದುಕುಗಳಲ್ಲಿ ಊಹಿಸಲಾಗದಂತಹ ಬದಲಾವಣೆಗಳಾಗಿವೆಯಂತೆ. ಮಕ್ಕಳಿಲ್ಲದವರಿಗೆ ಮಕ್ಕಳಾಗಿರೋದು, ಕೋರ್ಟ್ ವ್ಯಾಜ್ಯಗಳಲ್ಲಿ ಜಯ ಸಿಕ್ಕಿರೋದು, ಮನೆ ಇಲ್ಲದವರು ಮನೆ ಕಟ್ಟಿರೋದು, ಕೆಲವೇ ವರ್ಷಗಳ ಹಿಂದೆ ಏನೂ ಇಲ್ಲದವರು ಆರ್ಥಿಕವಾಗಿ ಸದೃಢವಾಗಿ ಬೆಳೆದಿದ್ದು, ದೇವಾಲಯದ ಸಮೀಪವೇ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಭೂಮಿ ಖರೀದಿಸಿದ್ದು ಸಿದ್ದು ಅಂತ ಮದ್ದೂರಿನವರು. ಒಂದು ಕಾಲದಲ್ಲಿ ಸುಮಾರು 10 ವರ್ಷಗಳ ಕಾಲ ಮದ್ದೂರಿನಲ್ಲಿ ಆಟೋ ಓಡಿಸ್ಕೊಂಡಿದ್ದ ಸಿದ್ದು ಬದುಕಿಗೆ ಬೇರೆ ದಾರಿಯೇ ಕಾಣದ್ದಾಗಿತ್ತು. ಆಟೋದಲ್ಲಿ ಹೆಚ್ಚಿನ ಸಂಪಾದನೆ ಸಾಧ್ಯವಾಗ್ತಾ ಇರಲಿಲ್ಲ. ಕುಟುಂಬ ನಿರ್ವಹಣೆ ಕಷ್ಟವಾಗ್ಬಿಟ್ಟಿತ್ತು. ಆಗ ಅವರಿಗೆ ಆಶ್ಚರ್ಯವೆಂಬಂತೆ ಈ ದೇಗುಲದ ಬಳಿ ಒಂದು ಸೈಟ್ ಖರೀದಿಸೋ ಅವಕಾಶ ಒದಗಿ ಬಂತು. ಅದೇನು ಆಶ್ಚರ್ಯ! ಹೀಗೆ ಈ ಕ್ಷೇತ್ರಕ್ಕೆ ಬಂದು ಸೈಟ್ ಖರೀದಿಸಿದ ನಂತರ ಇವರ ಬದುಕೆ ಊಹಿಸಲಾರದಂತೆ ಬದಲಾವಣೆಗಳು ತೆರೆದುಕೊಳ್ತು. ತನ್ನ ಬದುಕೇ ಇಷ್ಟು, ಇನ್ನೂ ಬದಲಾಗೋದಿಲ್ಲ ಅಂತ ಅಂದುಕೊಂಡಿದ್ದವರು ನಂತರ ಟ್ರ್ಯಾಕ್ಟರ್ ಖರೀದಿಸಿದ್ರು. ಆಮೇಲೆ ವಾಟರ್ ಟ್ಯಾಂಕರ್, ಆಮೇಲೆ ಟಿಪ್ಪರ್. ಇವತ್ತು 10ಕ್ಕೂ ಹೆಚ್ಚು ಕಮರ್ಷಿಯಲ್ ವೆಹಿಕಲ್ಸ್ ಅನ್ನ ಇಟ್ಕೊಂಡಿರೋ ಸಿದ್ದು ಏನೇ ಕಷ್ಟ ಬಂದ್ರೂ ಬದುಕನ್ನ ಎದುರಿಸುವ ಭರವಸೆಯೊಂದಿಗೆ ಜೀವನದಲ್ಲಿ ಮುನ್ನುಗ್ಗುತ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಇವರು ನಂಬಿರುವ ಈ ದೈವವೇ ಅನ್ನೋದು ಸಿದ್ದು ನಂಬಿಕೆ. ಒಂದು 2015 ಇಸ್ವಿನೋ
ನಾವು ಹೊರಗಳಿಲ್ಲೇ ದಿಕ್ತೋಚದೇ ನಿಂತಿದ್ದು. ಅವಾಗ ಸುಮಾರು 10 ವರ್ಷ ಆಟೋ ಓಡಿಸಿರೋದು ನಾನು. 10 ವರ್ಷ ಆಟೋ ಫೀಲ್ಡಲ್ಲಿದ್ದೆ. ದಾರಿಗಳೇ ಇರಲಿಲ್ಲ ನಮಗೂ ಕೂಡ. ಹೆಂಗೋ ಯಾವುದೋ ಭಗವಂತನ ಸಹಿಯಿಂದ ಒಂದು ಟ್ರ್ಯಾಕ್ಟರ್ ತೊಗೊಂಡು ವ್ಯವಸ್ಥೆ ಮಾಡ್ಕೊಂಡು ಬರುತ್ತಾ ಇದ್ದೋ. ಟ್ರ್ಯಾಕ್ಟರ್ ತೊಗೊಂಡೆ ಪುನಃ ಅದಾದಮೇಲೆ ಪುನಃ ಸ್ವಲ್ಪ ದಿನ ಟ್ರ್ಯಾಕ್ಟ್ರ್ ಮಾರಿಬಿಟ್ಟೆ. ಅದನ್ನು ಅದು ಹೆಂಗೆ ಸೇರ್ರಿ ಅಂತ ಗೊತ್ತಿಲ್ಲ. ಭಗವಂತನ ಸನ್ನಿಧಿಗೆ ಪಕ್ಕದಲ್ಲೇ ಜಮೀನು ಒಂದು ಜಾಗ ಬಂತು, ಚಿಕ್ಕದು ಒಂದು ಸೈಟು. ಆ ಜಾಗ ತೊಗೊಂಡು ಆ ದೇವರೇ ಕರ್ಸ್ಕೊಂಡಿದ್ದು ನಮ್ಮನ್ನ ಜಾಗ ಕರ್ಸ್ಕೊಂಡ್ರು, ಜೀವನ ಕಟ್ಕೊಂಡು ಅಲ್ಲಿಂದ ನಾವು ಮುಂದೆ ಊಹೆನೂ ಮಾಡ್ಕೊಳ್ತಿರಲಿಲ್ಲ ಈ ಮಟ್ಟಕ್ಕೆ ಬೆಳಿತೀವಿ ಬಂದು ಅವಕಾಶ ಸಿಗ್ತು. ಅಂದರೆ ದೊಡ್ಡ ಮಟ್ಟದಲ್ಲಿ ಇದ್ದೋದ್ರು ನಾವು ಇದ್ದಂಥ ಪರಿಸ್ಥಿತಿಗಿಂತ ಮುಂದೆ ಒಂದು ಸುಧಾರಿಸುವಂಥ ಪರಿಸ್ಥಿತಿಗೆ ಹಂತಕ್ಕೆ ಬರ್ತೀವಿ ಅಂತ ಕನಸಲ್ಲಿ ಅಂದ್ಕೊಂಡಿರಲಿಲ್ಲ. ಭಗವಂತನ ಶಕ್ತಿ ಅಂತ ಅಪಾರದು ಅಂತಂದರೆ, ನಿಂಗೆ ಏನಾದರೂ ಕಷ್ಟ ಇತ್ತು, ಮನಸ್ಸಲ್ಲಿ ಏನೇ ನೋವಿತ್ತು ಅಂತಂದ್ರೆ ಈ ಜಾಗದಲ್ಲಿ ಬಂದು ಒಂದು 10 ನಿಮಿಷ ನೀವು ಪ್ರಾರ್ಥನೆ ಮಾಡಿ, ನೀನು ನಿನ್ನ ಕೈಲಾದ ಒಂದು ಸೇವೆ ಮಾಡಿಸ್ತೀನಿ, ನಾನು ಮಾಡ್ತೀನಿ, ನಾನು ನಿನ್ನ ಸೇವೆ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಸಾಕು. ಕಣ್ಣಲ್ಲಿ ನೀರಾಕಿ 4 ಮಾತು ಕೇಳ್ಕೊಂಡ್ರೋ ಭಗವಂತನ ಹತ್ರ ನಿನ್ನ ಕೆಲಸ ನೆರವೇರುತ್ತೆ. ಅದೆಷ್ಟು ಶಕ್ತಿವಂತ ದೇವರು ಅಂದ್ರೆ, ಸಾವು ಸಮೀಪದಲ್ಲೇ ಇದ್ದಾಗ ಪ್ರಾರ್ಥಿಸಿ ಇವತ್ತು ಜೀವಂತವಾಗಿರುವ ಹಲವು ಭಕ್ತರಿದ್ದಾರೆ. ಮಾರಕ ಅಪಘಾತಗಳಾದಾಗಲೂ ಈ ದೇವರನ್ನ ಪ್ರಾರ್ಥಿಸಿ ಸಣ್ಣ ಪುಟ್ಟ ಗಾಯಗಳಿಂದ, ಪ್ರಾಣಾಪಾಯಗಳಿಂದ ಪಾರಾದ ಭಕ್ತರು ಈ ದೈವಕ್ಕೆ ಶಾಶ್ವತವಾಗಿ ಶರಣಾಗಿ ಬಿಟ್ಟಿದ್ದಾರೆ. ಈ ಸ್ವಾಮಿಯನ್ನ ಪ್ರಾರ್ಥಿಸಿ ಪವಾಡಗಳನ್ನ ಕಂಡ ಇನ್ನಷ್ಟು ಭಕ್ತರ ರೋಚಕ ಅನುಭವಗಳನ್ನ ಕೇಳಿ ಅಂತ ಮೂಲತಃ ಮೈಸೂರಿನವರು. ಸದ್ಯ ಪತಿ ಹಾಗೂ ಮಕ್ಕಳೊಂದಿಗೆ ಬೆಂಗಳೂರಿನಲ್ಲಿ ವಾಸಿಸುತ್ತಿರುವ ಶುಭಾ ಅವರು ಈ ಸ್ವಾಮಿಯ ಪರಮ ಭಕ್ತರು. ಇದಕ್ಕೆ ಕಾರಣ ಸ್ವಾಮಿ ಇವರ ಬದುಕಲ್ಲಿ ನಡೆಸಿದ ಪವಾಡ. ಹೌದು, ಅಂದ ಹಾಗೆ ಅದೊಮ್ಮೆ ಬೆಂಗಳೂರಿನಿಂದ ಮೈಸೂರಿಗೆ ಕಾರ್ನಲ್ಲಿ ಪತಿ ಹಾಗೂ ಮಗನೊಂದಿಗೆ ಹೊರಟಿದ್ರು. ಇನ್ನೇನು ಚನ್ನಪಟ್ಟಣ ದಾಟಿ ಮುಂದೆ ಹೋಗುತ್ತಿರಬೇಕಾದ್ರೆ ಕಾರ್ ಚಲಾಯಿಸುತ್ತಿದ್ದ ಪತಿಗೆ ನಿದ್ದೆ ಬಂದ್ಬಿಟ್ಟಿದೆ. ಈ ವೇಳೆ ಕಾರು ಅವರ ಕಂಟ್ರೋಲ್ ತಪ್ಪಿ ಡಿವೈಡರ್ ಮೇಲೆ ಹತ್ತಿದ್ದು ಸುಮಾರು 1 ಕಿಲೋಮೀಟರ್ ದೂರ ಚಲಿಸಿದೆ. ಶುಭಾ ಅವರು ಪತಿಯನ್ನ ಎಚ್ಚರಿಸುವುದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಅವರು ತಡವಾಗಿ ಎಚ್ಚರಗೊಂಡ್ರು. ಅಷ್ಟರಲ್ಲಿ ಕಾರು ಸುಮಾರು ದೂರ ಕ್ರಮಿಸಿತ್ತು. ಪರಮಾಶ್ಚರ್ಯ ಅಂದ್ರೆ ಕಾರಿನಲ್ಲಿದ್ದ ಯಾರಿಗೂ ಕೂಡ ಒಂದೇ ಒಂದು ಗಾಯವೂ ಕೂಡ ಆಗದೆ ಎದುರಾದ ಸಂಕಷ್ಟದಿಂದ ಪಾರಾದ್ರಂತೆ. ಸುಮಾರು ಈಗ ಒಂದು 4-5 ವರ್ಷದಿಂದ ನಾವು ಮೈಸೂರಿಗೆ ಹೋಗ್ತಾ ಇದ್ವಿ. ಮಧ್ಯಾಹ್ನ 2:30 ಅಷ್ಟೊತ್ತಿಗೆ ಊಟ ಎಲ್ಲ ಮಾಡಿಕೊಂಡು ಕಾರಲ್ಲಿ ಹೋಗ್ತಾ ಇದ್ದಾಗ ಚನ್ನಪಟ್ಟಣ ಆಗಿ ಮಳ್ಳೂರು ಆದಮೇಲೆ ನಾವು ಮೊಬೈಲಲ್ಲಿ ಆಂಜನೇಯಂದು ರಾಮಾಯಣ ಕತೆ ಹಾಕ್ಕೊಂಡೇ ಹೋಗ್ತಾ ಇರ್ತೀವಿ. ಎಲ್ಲಿ ಹೋದ್ರೂ ಹೋಗ್ತಾ ಇದ್ದಾಗ ನಮ್ಮನೆ ಇವರು ಡ್ರೈವ್ ಮಾಡ್ತಾಯಿದ್ರು. ಇವ್ರಿಗೆ ನಿದ್ದೆ ಬಂದುಬಿಟ್ಟಿದೆ AC ಹಾಕ್ಕೊಂಡಿದ್ರಿಂದ. ಆಮೇಲೆ ಏನು ಮಾಡಿದ್ದಾರೆ, ಇವ್ರು ಕಾರನ್ನ ಡಿವೈಡರ್ ಮೇಲೆ ಹತ್ತಿಸ್ಬಿಟ್ಟಿದ್ದಾರೆ. ನಮಗೆ ಕೂಗ್ತಾ ಇದ್ದೀವಿ, ಇವರಿಗೆ ಎಚ್ಚರನೇ ಇಲ್ಲ. ಕಾರು ಡಿವೈಡರ್ ಮೇಲೆ ಸುಮ್ಮನೆ ಉದ್ದಕ್ಕೂ ಹೋಗ್ತಾ ಇದೆ. ಇವತ್ತೇನೋ ಆಗತ್ತೆ ಗ್ಯಾರಂಟಿ ಅಂತಲೇ ಅಂದ್ಕೊಂಡ್ವಿ. ಉದ್ದಕ್ಕೂ ಅಲ್ಲಿದ್ದಂಥ ಗಿಡಗಳೇನಿತ್ತು ಡಿವೈಡರ್ ಮೇಲೆ ಸುಮಾರು ದೂರ 1 ಕಿಲೋಮೀಟರಷ್ಟು ಡಿವೈಡರ್ ಮೇಲೆ ಹೋಗಿದೆ ಕಾರು. ಅಲ್ಲಿ ಹೋಗಿ ನಿಂತಿದೆ. ಕಾರ್ ನಿಂತು ಮುಂದ್ಗಡೆ ಚಕ್ರ ಎಲ್ಲ ಹರಿದೋಯ್ತು. ನಾವೇನು ಮೊಬೈಲಲ್ಲಿ ರಾಮಾಯಣದ ಕತೆ ಹಾಕ್ಕೊಂಡು ಹೋಗ್ತಾ ಇದ್ವಿ, ಪ್ರಾಣದೇವರು ಸೀತಾಮಾತೆಗೆ ಅಶೋಕ್ ವನದಲ್ಲಿ ಉಂಗುರ ಕೊಡೋ ಅಂಥ ಪ್ರಸಂಗ ಬರ್ತಾ ಇತ್ತು. ಕಾರ್ ಹೋದ ತಕ್ಷಣ ಅಲ್ಲಿ ನಿಲ್ತು. ಇವ್ರಿಗೆ ಇನ್ನೂ ಎಚ್ಚರ ಇಲ್ಲ. ನಾವು ಕೂಕೊಂಡ್ಮೇಲೆ ಸಡನ್ನಾಗಿ ಎಚ್ಚರ ಆಯಿತು. ಒಂದು ಸೆಕೆಂಡ್ ಅವ್ರಿಗೆ ಏನಾಯಿತು ಅಂತಲೇ ಗೊತ್ತಾಗ್ತಿಲ್ಲ. ಆಮೇಲೆ ಗೊತ್ತಾಯ್ತು ಅವ್ರಿಗೆ ಏನಾಯಿತು ಅಂತ. ಒಬ್ರಿಗೆ, ನಾನು, ನಮ್ಮ ಯಜಮಾನ್ರು, ನನ್ನ 2ನೇ ಮಗ, 3 ಜನನೂ ಹೋಗ್ತಿದ್ವಿ. ಒಬ್ರಿಗೂ ಮೈ ಮೇಲೆ ಒಂದು ಗೀಟ್ ಕೂಡ ಆಗಲಿಲ್ಲ. ಕಾರ್ ಹೋಗಿ ಅಲ್ಲಿ ನಿಂತ್ಕೋತು. ಮುಂದ್ಗಡೆ ಚಕ್ರ ಎಲ್ಲ ಹರಿದೋಗಿತ್ತು. ಒಬ್ರಿಗೂ ಏನೂ ಆಗಲಿಲ್ಲ. ಪ್ರವಚನ ಅಂತೂ ನಡೀತಾ. ಅಂದ ಹಾಗೆ ಇವರು ಹೇಳಿದಂತೆ ಆವತ್ತು ಇವರ ಕಾರ್ನಲ್ಲಿ ಕೇಳುತ್ತಿದ್ದದ್ದು ರಾಮಾಯಣದ ಕಥೆ. ಸೀತಾಮಾತೆ ಹನುಮನಿಗೆ ಅಶೋಕವನದಲ್ಲಿ ಮುದ್ರಿಕೆ ಕೊಡುವ ಪ್ರಸಂಗ ಬರುತ್ತಿತ್ತು. ಹೀಗಾಗಿಯೇ ಆ ಸ್ವಾಮಿಯ ಕೃಪೆಯಿಂದೇ ಶುಭಾ ಅವರು ಕುಟುಂಬ ಸಮೇತ ಹೋಗುತ್ತಿದ್ದ ಕಾರು ಕಂಟ್ರೋಲ್ ತಪ್ಪಿದ್ರೂ ಪ್ರಾಣಾಪಾಯದಿಂದ ಪಾರಾಗಲು ಸಾಧ್ಯವಾಯಿತು ಅಂತಾನೆ ಹೇಳಲಾಗುತ್ತೆ. ಆಗ ಇವರು ಈ ಕ್ಷೇತ್ರದ ಸ್ವಾಮಿಯನ್ನೇ ಪ್ರಾರ್ಥಿಸಿದ್ದು ಆತನ ಮಹಿಮೆಯು ಇವರನ್ನ ಜೀವಂತವಾಗಿ ಉಳಿಸಲು ಕಾರಣವಾಯಿತು ಅಂತಾನೆ ಶುಭಾ ಹಾಗೂ ಕುಟುಂಬಸ್ಥರು ನಂಬಿದ್ದಾರೆ. ಚೈತ್ರ ಅಂತ ಬದುಕಲ್ಲಿ ತುಂಬಾ ಸಮಸ್ಯೆಗಳನ್ನ ಎದುರಿಸಿದ್ದ ಚೈತ್ರ ಮಗನ ವಿದ್ಯಾಭ್ಯಾಸ, ಮನೆ ಕಟ್ಟುವ ಆಶಯದ ಕುರಿತು ಈ ದೇವರಲ್ಲಿ ಪ್ರಾರ್ಥಿಸಿದ್ರು. ಹೀಗೆ ಸ್ವಾಮಿಯನ್ನ ಪ್ರಾರ್ಥಿಸಿದ ಎಲ್ಲ ಕೋರಿಕೆಗಳನ್ನು ಈತ ಈಗ ಈಡೇರಿಸಿದ್ದಾನಂತೆ. ಇಲ್ಲಿ ಏನು ಅಂತಂದರೆ 1 ರೂಪಾಯಿ ಹರಕೆ ನಡೆಯುತ್ತೆ. ನಾವೇ ನನ್ನ ಮಗನ ವಿದ್ಯಾಭ್ಯಾಸಕ್ಕಾಗಲಿ, ಮನೆ ಕಟ್ಟೋದಕ್ಕೆ, ಪ್ರತಿಯೊಂದಕ್ಕೂ ಕೂಡ ಹರಕೆ ಹೊತ್ಕೊಂಡಿದ್ವಿ. ಅದೆಲ್ಲ ನೆರವೇರಿದೆ. ಹಾಗಾಗಿ ಇದು ತುಂಬ ನಂಬಿಕಸ್ಥ ದೇವರು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ.
ತುಂಬ ವರ್ಷದಿಂದ ನಂಬಿಕೆ ಇದೆ. ಮುಂಚೆ ಇದಿಷ್ಟು ಇದಿರಲಿಲ್ಲ, ಇತ್ತೀಚೆಗಂತೂ ಕೂಡ ಪ್ರತಿಯೊಬ್ಬರೂ ಹರಕೆ ಹೊತ್ಕೊಂಡಿದ್ದೆಲ್ಲ ನೆರವೇರ್ತಾ ಇದೆ. ಹಾಗಾಗಿ ಇದು ತುಂಬ ನಂಬಿಕಸ್ಥ ದೇವರು ಅಂತ ಹೇಳ್ಬೋದು. ತುಂಬ ಜನ ಸೆಲೆಬ್ರಿಟಿಗಳೆಲ್ಲ ಇಲ್ಲಿಗೆ ಬರ್ತಾರೆ. ರಚಿತಾ ರಾಮ್ ಅವರಂತೂ ಪ್ರತಿ ಫಿಲಮ್ ಶೂಟಿಂಗಿಗಿಂತ ಮುಂಚೆ ಬಂದು ಹೋಗ್ತಾರೆ. ಶಿವರಾಜ್ ಕುಮಾರ್ ಅವರು, ಎಲ್ಲ ಡೈರೆಕ್ಟ್ರುಗಳು ಇಂಥವರೆಲ್ಲರೂ ಕೂಡ ಆಗಿದೆ. ಇಲ್ಲಿ ನಾವು ಕೆಲಸ ಒಳ್ಳೇದು ಬೇಕು ಅಂತ ಹೇಳ್ತಿದ್ವಿ, ಈಗ ಒಳ್ಳೆ ಕಡೆ ಕೆಲಸ ಸಿಕ್ಕಿದೆ. ಮನೆ ಕಟ್ಟಬೇಕು ಅಂತ ಒಂದಿತ್ತು, ಆ ಆಶಯನೂ ಕೂಡ ನೆರವೇರಿದೆ. ನಮ್ಮ ಆರೋಗ್ಯಕ್ಕೂ ಅಷ್ಟೇ, ಪ್ರತಿಯೊಂದು ಕೂಡ ಇಲ್ಲಿ ನಾವೇನು ಹರಿಸ್ಕೊತೀವಿ ಅದರಿಂದ ನೆರವೇರ್ತಾ ಇದೆ ಸರ್. ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ ಅಂದರೆ 1 ರೂಪಾಯಿ ಅರ್ಪಿಸಿ ಹರಕೆ ಹೊರೋದು. ಹೌದು, ಇಷ್ಟೊಂದು ವಿಶಿಷ್ಟವಾದ ಹರಕೆ ಪದ್ಧತಿ ಈ ಕ್ಷೇತ್ರದಲ್ಲಿದೆ. ಇಲ್ಲಿ ಯಾವುದೇ ಭಕ್ತರು 1 ರೂಪಾಯಿ ಸ್ವಾಮಿಗೆ ಅರ್ಪಿಸಿ ಹರಕೆ ಹೊತ್ತಿದ್ದೇ ಆದರೆ ಅದು ಶೀಘ್ರವೇ ಈಡೇರುತ್ತಂತೆ. ಹೀಗೆ ಹರಕೆ ಹೊತ್ತು ಹಲವು ರೀತಿಯ ಸಂಕಷ್ಟಗಳಿಂದ ಪಾರಾದ ಭಕ್ತರನೇಕರು ಇವತ್ತು ಈ ದೇವನಿಗೆ ಶರಣಾಗಿ ಬಿಟ್ಟಿದ್ದಾರೆ. ಭಕ್ತರ ಬಾಳಲ್ಲಿ ಇಷ್ಟೆಲ್ಲ ಪವಾಡಗಳನ್ನ ಸೃಷ್ಟಿಸ್ತಿರೋ ಈ ದೈವ ಶಕ್ತಿಯಾದ್ರೂ ಯಾವುದು, ಈ ಕ್ಷೇತ್ರ ಇರೋದು ಎಲ್ಲಿ ಅನ್ನೋ ಕುತೂಹಲ ನಿಮ್ಮನ್ನ ನಮ್ಮನ್ನ ಎಲ್ಲರನ್ನೂ ಕಾಡ್ತಿದೆ. ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಮನೆ ಇಲ್ಲದವರಿಗೆ ಮನೆ, ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯ, ಮದುವೆಯಾಗದವರಿಗೆ ಕಂಕಣ ಭಾಗ್ಯ, ಅನಾರೋಗ್ಯ ಸಮಸ್ಯೆ ಹೊತ್ತು ಹೋದವರಿಗೆ ಆರೋಗ್ಯ. ಹೀಗೆ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥಿಸಿದ್ದೆಲ್ಲವನ್ನು ಕರುಣಿಸುತ್ತಿರುವ ಈ ಸ್ವಾಮಿಯೇ ಮದ್ದೂರಿನಲ್ಲಿರೋ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ಭಕ್ತರ ಪಾಲಿನ ನೆಚ್ಚಿನ ಕೇಂದ್ರ. ಸುಮಾರು 550 ವರ್ಷಗಳ ಇತಿಹಾಸವಿರುವ ಆಂಜನೇಯ ಸ್ವಾಮಿ ದೇವಸ್ಥಾನ ಶಿಂಷಾ ನದಿಯ ದಡದ ಮೇಲೆ ನೆಲೆಸಿದ್ದು ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಾಲೆ ರಾಜ್ಯದಲ್ಲಿ ಖ್ಯಾತಿ ಪಡೆದಿದೆ. ಈ ನಾಡು ಕಂಡ ಸುಪ್ರಸಿದ್ಧ ಯೋಗ ಪುರುಷರಾದ ಶ್ರೀಪಾದರಾಜರು ಹಾಗೂ ವ್ಯಾಸರಾಯರು ಇಬ್ಬರು ಗುರು ಶಿಷ್ಯರು ಸೇರಿ ಈ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ದೇಶದ 732 ಕಡೆ ವ್ಯಾಸರು ಆಂಜನೇಯ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದೇ ರೀತಿ ಮದ್ದೂರಿನ ಹೊಳೆಯ ದಡದ ಮೇಲೆ ಕೂಡ ಆಂಜನೇಯ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ್ದು ಈ ಮೂರ್ತಿ ವಿಶಿಷ್ಟವಾಗಿದೆ. ಈ ಕ್ಷೇತ್ರದಲ್ಲಿ ಆಂಜನೇಯ ಸ್ವಾಮಿ ಹನುಮ, ಭೀಮ, ಮಧ್ವ ಎಂಬ 3 ಅವತಾರಗಳಲ್ಲಿ ಸ್ವಾಮಿ ಕಾಣಿಸಿಕೊಂಡಿದ್ದಾರೆ. ಬಲಗೈನ 2 ಬೆರಳುಗಳು ಉದ್ದ ಇರುವುದು ಮಧ್ವಾವತಾರ, ಎಡಗೈಯಲ್ಲಿ ಸೌಗಂಧಿಕ ಪುಷ್ಪ ಇರುವುದು ಭೀಮ ಅವತಾರ. ದೇವರಿಗೆ ಜುಟ್ಟು ಸಹ ಇದೆ. ಇಲ್ಲಿನ ವಿಶೇಷ ಅಂತಂದ್ರೆ ದೇವಸ್ಥಾನದಲ್ಲಿ 4 ಆಣೆ ದುಡ್ಡು ಕೊಡ್ತಾರೆ. ಅದನ್ನ ನೋಟಿನ ಜೊತೆ ಇಟ್ಟುಕೊಂಡು ತಮಗೆ ಏನಾಗಬೇಕು ಅಂತ ಪ್ರಾರ್ಥನೆ ಮಾಡಿ ಅದನ್ನ ದೇವರ ಪಾದದ ಬಳಿ ಹಾಕಿದ್ರೆ ನಾವು ಅಂದುಕೊಂಡ ಕೆಲಸ ಆಗುತ್ತೆ ಎಂಬ ನಂಬಿಕೆ ಇದೆ. ಶ್ರೀಪಾದರಾಜರು ವ್ಯಾಸರಾಜರು ಇಬ್ಬರು ಸೇರಿ ಪ್ರತಿಷ್ಠೆ ಮಾಡಿರೋ ಹೊಳೆ ಆಂಜನೇಯ ಇದು. ದೇವ್ರ 3 ಅವತಾರ, ಹನುಮ, ಭೀಮ, ಮಧ್ವ 3 ಅವತಾರನೂ ಇದೆ. 2 ಬೆರಳು ಉದ್ದ ಇರೋದು ಮಧ್ವಾವತಾರ, ಎಡಗೈಲಿ ಸೌಗಂಧಿಕ ಪುಷ್ಪ ಭೀಮಾವತಾರ, ಬಾಲ ತುದಿಲ್ ಗಂಟೆ ಇದೆ, ಅದು ವ್ಯಾಸರಾಜರು ಪ್ರತಿಷ್ಠೆ ಮಾಡಿರೋ ಸಂಕೇತ. ಸೂರ್ಯ, ಚಂದ್ರ ಶ್ರೀಪಾದರಾಜರು ಪ್ರತಿಷ್ಠೆ ಮಾಡಿರೋದಕ್ಕೆ ಸಂಕೇತ. ಮತ್ತು ಚಕ್ರ, ಶಂಖ ದೇವ್ರಿಗೆ ಶಿಖ ಇದೆ. ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಒಂದು ವಿಶೇಷ ಏನು ಅಂತಂದರೆ 4 ಆಣೆ ಜೊತೆ ಒಂದು ಕಾಯಿನೋ ಅಥವಾ ನೋಟೋ ಇಟ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಅಲ್ಲಿ ಬಟ್ಲಿಟ್ಟಿರ್ತೀವಿ, ಅದಕ್ಕೆ ಹಾಕಿದ್ರೆ ನಾವು ಅದನ್ನ ದೇವ್ರ ಪಾದಕ್ಕೆ ಹಾಕ್ತೀವಿ. ಮಹಾಮಂಗಳಾರತಿ ಆದ ನಂತರ ಅದು ಪ್ರಾರ್ಥನೆ ಮಾಡ್ಕೊಂಡು ಅವ್ರು ಹಾಕಿದ್ರೆ ಅದು ಏನೇ ಕೆಲಸ ಇದ್ರು, ಅವ್ರು ಏನೇ ಅವ್ರ ಸಮಸ್ಯೆಗಳಿದ್ರು ಅದೆಲ್ಲ ದೂರ ಆಗುತ್ತೆ. ಪ್ರಾರ್ಥನೆ ಮಾಡಿ ಹಾಕಿ ಪ್ರದಕ್ಷಿಣೆ ಮಾಡಿ ಬಂದು ಮತ್ತೆ ಆ ಬಟ್ಲಿಗೆ ಹಾಕುತ್ತೀವಿ ಅಂದರೆ ಅವ್ರಿಗೆ ಒಳ್ಳೇದಾಗತ್ತೆ. ಇನ್ನು ಇಲ್ಲಿಗೆ ಮಧ್ವತೀರ್ಥರು ಕೂಡ ಬಂದು ಪೂಜೆ ಮಾಡಿದ್ದಾರಂತೆ. ಮಹಾಶಕ್ತಿವಂತರಾದ ಬ್ರಹ್ಮಣ್ಯ ತೀರ್ಥರು ಕೂಡ ಇಲ್ಲಿಗೆ ಬಂದು ಪ್ರಾರ್ಥನೆ ಮಾಡಿದ್ದಾರಂತೆ. ಇನ್ನು ಕದಂಬ ಋಷಿಗಳು ಕೂಡ ಈ ಸ್ಥಳದಲ್ಲಿ ತಪಸ್ಸು ಮಾಡಿರೋ ಮಹಾನ್ ಶಕ್ತಿ ಕ್ಷೇತ್ರ, ತಪೋಭೂಮಿಯಿದು. ಈ ಹಿಂದೆ ಶಿಂಷಾ ನದಿ ಕದಂಬ ನದಿಯಾಗಿತ್ತು. ಕದಂಬ ಋಷಿಗಳು ತಪಸ್ಸು ಮಾಡಿದ್ರು ಎಂಬ ನಂಬಿಕೆ. ಇಲ್ಲಿ ಪ್ರಾರ್ಥಿಸಿದ್ದು ಈಡೇರಿದ ಸಾವಿರಾರು ಉದಾಹರಣೆಗಳಿವೆ. ದೇವಾಲಯ ಸುಮಾರು 570 ವರ್ಷಗಳ ಹಿಂದೆ ಅಂದರೆ 1450ರ ವೇಳೆಯಲ್ಲಿ ನಿರ್ಮಾಣವಾಗಿದೆ ಅಂತಾನೆ ನಂಬಲಾಗಿದೆ. ಬಾಲದ ತುದಿಯಲ್ಲಿ ಗಂಟೆ ಇರುವುದು ವ್ಯಾಸರಾಜರ ಪ್ರತಿಷ್ಠಾಪನೆಯ ಸಂಕೇತವಾಗಿದೆ. ನಾನು ಕಳೆದ ಒಂದು 18-20 ವರ್ಷದಿಂದ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ. ಅದಕ್ಕೆ ಮೊದಲೇ ಈ ಕ್ಷೇತ್ರದ ಮಹಿಮೆ ನಮ್ಮ ಹಿರಿಯರಿಂದ ತಿಳಿದಿದ್ದೆ ಅಷ್ಟೇ. ಮೊದಲು ಏನು ಕಲ್ಯಾಣ ಮಂಟಪಗಳು ಇವೆಲ್ಲ ಇಲ್ಲದೇ ಸಮಯದಲ್ಲಿ ಒಂದು ದಿನಕ್ಕೆ 50 ಮದುವೆ ನಡೆದ ಉದಾಹರಣೆ ಇದೆ ಈ ಕ್ಷೇತ್ರದಲ್ಲಿ.
ಹೊಳೆ ಆಂಜನೇಯ ಅಂತ ಪ್ರಸಿದ್ಧಿ, ಅಯ್ಯನ ದೇವಸ್ಥಾನ ಅಂತ ಜನಪದರ ಲೆಕ್ಕ. ಇದು ಮೂಲತಃ ವಾದಿರಾಜರು ವ್ಯಾಸರಾಜರು ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಕ್ಷೇತ್ರ. ಇಲ್ಲೊಂದು ವಿಶೇಷತೆ ಏನಂತಂದರೆ ಮತ್ತೇನೂ ಇಲ್ಲ, ಯಾವ ಆಡಂಬರವನ್ನು ಭಗವಂತ ಅಪೇಕ್ಷೆ ಮಾಡೋದಿಲ್ಲ. ಒಂದು 4 ಆಣೆ ಪಾವಲಿ ಅದನ್ನು ಹಿಡಿದು ಪ್ರದಕ್ಷಿಣೆ ಬಂದು ಸಂಕಲ್ಪ ಮಾಡಿ ಆ ಭಗವಂತನಿಗೆ ಅರ್ಪಿಸಿದರೆ ಖಂಡಿತವಾಗಿಯೂ ಆ ಒಂದು ಹರಕೆ ನೆರವೇರ್ತದೆ ಅಂತ ನಂಬಿಕೆ. ತಲೆಯ ಭಾಗದಲ್ಲಿ ಸೂರ್ಯ ಚಂದ್ರರಿದ್ದು ಶ್ರೀಪಾದ ರಾಜರ ಪ್ರತಿಷ್ಠಾಪನೆಯ ಸಂಕೇತವಾಗಿದೆ. ಈ ಮೂರ್ತಿಗೆ ಜುಟ್ಟು ಇದ್ದು ಶಿಲಾಮೂರ್ತಿಯ ಮುಖದ ಭಾಗ ಇತ್ತೀಚಿನ ವರ್ಷಗಳಲ್ಲಿ ಬೆಳವಣಿಗೆ ಹೊಂದುತ್ತಿದೆ ಅಂತಾನೆ ನಂಬಲಾಗಿದೆ. 2004ರ ರಾಮನವಮಿಯಂದು ಹಾಗೂ 2011ರ ಚಂದ್ರಗ್ರಹಣದಂದು ಇಲ್ಲಿನ ದೇವಾಲಯದಲ್ಲಿ ಬಾಗಿಲು ಹಾಕಿರೋ ಸಂದರ್ಭದಲ್ಲೂ ಗಂಟೆ ಬಾರಿಸಿದ ಶಬ್ದ ಕೇಳಿ ಬಂದಿತ್ತಂತೆ. ಇಷ್ಟೊಂದು ವಿಶೇಷತೆಗಳನ್ನು ಒಳಗೊಂಡಿರೋ ಈ ದೇವಾಲಯ ಹಲವು ವಿಸ್ಮಯಗಳಿಗೆ ಕಾರಣವಾಗಿದೆ. ದಿವ್ಯ ಶಕ್ತಿಯ ಪರಿಚಯವಾಯ್ತಲ್ಲ, ಮುಂದಿನ ವಾರ ಇಂತಹ ಮತ್ತೊಂದು ಕ್ಷೇತ್ರದ ಮಹಿಮೆ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.